ಮಹಿಳೆಯ ದೇಹದಲ್ಲಿ ಒಂದು ಹಾರ್ಮೋನ್ ಇದೆ. ಇದು ಕೇವಲ ಪೀರಿಯಡ್ಸ್ಗಾಗಿ ಇರುವ ಹಾರ್ಮೋನ್ ಅಲ್ಲ. ಇದು ನಿಮ್ಮ ಬೋನ್ಸ್, ರೀಪ್ರೊಡಕ್ಟಿವ್ ಸಿಸ್ಟಮ್, ವೆಜಿನಲ್ ಹೆಲ್ತ್, ಹಾರ್ಟ್ ಹೆಲ್ತ್ ಮತ್ತು ಮೆನೋಪಾಸ್ ಸಮಯದಲ್ಲಿ ನಿಮ್ಮ ದೇಹದಲ್ಲಿ ಆಗುವ ಅನೇಕ ಬದಲಾವಣೆಗಳೊಂದಿಗೆ ಸಂಬಂಧ ಹೊಂದಿದೆ. ಅದು ಇಸ್ಟ್ರೋಜನ್. ಅದನ್ನೇ ನಾವು ಇಸ್ಟ್ರೋಜನ್ ಅಂತ ಕರಿತೀವಿ. ಆದರೆ 35ರಿಂದ ಅಥವಾ 40 ನಂತರ ಕೆಲವು ಮಹಿಳೆಯರು ಗಮನಿಸ್ತಾರೆ, ನನ್ನ ಪೀರಿಯಡ್ ಬದಲಾಗ್ತಾ ಇದೆ, ಹೊಟ್ಟೆ ಸುತ್ತ ಕೊಬ್ಬು ಹೆಚ್ಚಾಗ್ತಾ ಇದೆ, ನನಗೆ ಹಾಟ್ ಫ್ಲಶಸ್ ಬರ್ತಾ ಇದೆ, ನಿದ್ರೆ ಸರಿಯಾಗ್ತಾ ಇಲ್ಲ, ಮೂಡ್ ಯಾಕೆ ಇಷ್ಟು ಬದಲಾಗ್ತಾ ಇದೆ, ನನ್ನ ಜಾಯಿಂಟ್ಸ್ ಕೂಡ ಮೊದಲಿನಂತಿಲ್ಲ ಅಂತ. ಇವೆಲ್ಲಕ್ಕೂ ಇಸ್ಟ್ರೋಜನ್ ಒಂದೇ ಕಾರಣ ಅಂತ ಹೇಳಕ್ಕೆ ಆಗಲ್ಲ ಫ್ರೆಂಡ್ಸ್. ಆದರೆ ಮೆನೋಪಾಸ್ ಟ್ರಾನ್ಸಿಷನ್ ಸಮಯದಲ್ಲಿ ಇಸ್ಟ್ರೋಜನ್ ಸೇರಿದಂತೆ ಹಲವು ಹಾರ್ಮೋನ್ಸ್ ಬದಲಾವಣೆ ಆಗ್ತಾ ಇರ್ತವೆ. ಮತ್ತು ಈ ಹಾರ್ಮೋನಲ್ ಚೇಂಜಸ್ ದೇಹದ ಬೇರೆ ಬೇರೆ ವ್ಯವಸ್ಥೆಗಳ ಮೇಲೆ ಕೂಡ ಪರಿಣಾಮ ಬೀಳ್ತವೆ. ಇಂದು ನಾವು ಒಂದು ಮಾತನ್ನು ತೆಗೆದುಕೊಳ್ಳೋಣ. ಇಸ್ಟ್ರೋಜನ್ ಅಂದರೆ ಏನು, ಮಹಿಳೆಯ ಆರೋಗ್ಯದಲ್ಲಿ ಇದು ಯಾಕೆ ಎಷ್ಟು ಮುಖ್ಯ, ಮತ್ತು ಇಸ್ಟ್ರೋಜನ್ ಕಡಿಮೆ ಆದಾಗ ಆಗೋ ಸಮಯದಲ್ಲಿ ನಾವು ನಮ್ಮ ಹೆಲ್ತ್ನ ಹೇಗೆ ಇಟ್ಕೋಬೇಕು, ಹೇಗೆ ಸಪೋರ್ಟ್ ಮಾಡಬೇಕು. ಕೊನೆಯವರೆಗೆ ಈ ವಿಡಿಯೋನ ನೋಡಿ, ಯಾಕಂದರೆ ಕೊನೆಯಲ್ಲಿ ನಾನು ನಿಮಗೆ ಇಸ್ಟ್ರೋಜನ್ ಬಗ್ಗೆ ಮಹಿಳೆಯರು ತಿಳಿದುಕೊಳ್ಳಬೇಕಾದ ಒಂದು ಬಹಳ ಮುಖ್ಯವಾದ ವಿಷಯನ ಹೇಳ್ತೀನಿ ಫ್ರೆಂಡ್ಸ್. ಸೊ ಇಸ್ಟ್ರೋಜನ್ ಅಂದರೆ ಏನು, ಮೊದಲು ಇಸ್ಟ್ರೋಜನ್ ಅಂದರೆ ಏನು ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇಸ್ಟ್ರೋಜನ್ ಒಂದು ಸಿಂಗಲ್ ಹಾರ್ಮೋನ್ ಮಾತ್ರ ಅಲ್ಲ. ಇಸ್ಟ್ರೋಜನ್ ಹಾರ್ಮೋನ್ಸ್ ಎಂಬ ಒಂದು ಗುಂಪಿನಲ್ಲಿ ಪ್ರಮುಖ ರೂಪಗಳಿವೆ. ಮಹಿಳೆಯರು ರೀಪ್ರೊಡಕ್ಟಿವ್ ಇಯರ್ಸ್ನಲ್ಲಿ ಓವರೀಸ್ ಎಸ್ಟ್ರೋಜನ್ ಉತ್ಪಾದಿಸುವ ಪ್ರಮುಖ ಅದು ಮೂಲ ಆಗಿದೆ. ಇದು ಮೆನ್ಸ್ಟ್ರುಯಲ್ ಸೈಕಲ್ ಮತ್ತು ನಿಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಫ್ರೆಂಡ್ಸ್. ಆದರೆ ಇಸ್ಟ್ರೋಜನ್ನ ಕೇವಲ ಪೀರಿಯಡ್ ಹಾರ್ಮೋನ್ ಅಂತ ಕರೆಯೋದು ತುಂಬ ಸೂಕ್ತ ಅಲ್ಲ ಅಂತ ಅನಿಸುತ್ತೆ. ನಮ್ಮ ದೇಹದ ವಿವಿಧ ಟಿಶ್ಯೂ ಇಸ್ಟ್ರೋಜನ್ಗೆ ರೆಸ್ಪಾಂಡ್ ಮಾಡ್ತವೆ. ಅದರಿಂದ ಇಸ್ಟ್ರೋಜನ್ ಲೆವೆಲ್ ಬದಲಾಗುವಾಗ ಅದರ ಪರಿಣಾಮ ಕೇವಲ ಪೀರಿಯಡ್ ಮೇಲೆ ಮಾತ್ರ ಅಲ್ಲದೆ ಬೇರೆ ಬೇರೆ ಹೆಲ್ತ್ ಏರಿಯಾಸ್ನಲ್ಲೂ ಕೂಡ ಕಾಣಿಸ್ಕೊಳ್ಬೋದು. ಮತ್ತು ಮೆನೋಪಾಸ್ ಸಮಯದಲ್ಲಿ ಓವರೀಸ್ ಎಸ್ಟ್ರೋಜನ್ ಉತ್ಪಾದನೆಯನ್ನು ಬಹಳಷ್ಟು ಕಡಿಮೆ ಮಾಡ್ತದೆ. ಅದರ ಪರಿಣಾಮನೇ ಕೆಲವು ಮಹಿಳೆಯರಲ್ಲಿ ಹಾಟ್ ಫ್ಲಶಸ್ ಆಗೋದು, ನೈಟ್ ಸ್ವೆಟ್ಟಿಂಗ್ ಆಗೋದು, ರಾತ್ರಿ ಬೇರೋದು, ವೆಜಿನಲ್ ಡ್ರೈನೆಸ್ ಆಗೋದು, ಮತ್ತು ನಿದ್ರೆಯಲ್ಲಿ ತೊಂದರೆ, ಮತ್ತು ಬೇರೆ ಇತರ ಸಿಂಪ್ಟಮ್ಸ್ ಕೂಡ ಕಾಣಿಸ್ಕೊಳ್ಬೋದು ಫ್ರೆಂಡ್ಸ್. ಸೊ ಇಸ್ಟ್ರೋಜನ್ ಮತ್ತು ಪೀರಿಯಡ್ ಮತ್ತು ರೀಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ರೀಪ್ರೊಡಕ್ಟಿವ್ ಹೆಲ್ತ್. ಇಸ್ಟ್ರೋಜನ್ ಮೆನ್ಸ್ಟ್ರುಯಲ್ ಸೈಕಲ್ನಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಮಹಿಳೆಯರು ರೀಪ್ರೊಡಕ್ಟಿವ್ ಇಯರ್ಸ್ನಲ್ಲಿ ಇಸ್ಟ್ರೋಜನ್ ಲೆವೆಲ್ ಸೈಕಲ್ನ ವಿವಿಧ ಹಂತಗಳಲ್ಲಿ ಇದು ಬದಲಾಗ್ತಾ ಇರ್ತದೆ. ಇದು ನಮ್ಮ ಯೂಟ್ರಸ್ನ ಲೈನಿಂಗ್ ಬೆಳೆಯುವ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಅದರ ಪಾತ್ರವನ್ನು ವಹಿಸ್ತದೆ. ಆದ್ದರಿಂದ ಇಸ್ಟ್ರೋಜನ್ ಲೆವೆಲ್ನಲ್ಲಿ ದೊಡ್ಡ ಬದಲಾವಣೆಗಳಾಗುವಾಗ ಮೆನ್ಸ್ಟ್ರುಯಲ್ ಸೈಕಲ್ ಕೂಡ ಬದಲಾಗ್ತದೆ ಫ್ರೆಂಡ್ಸ್. ಈ ಪೆರಿಮೆನೋಪಾಸ್ ಸಮಯದಲ್ಲಿ ಕೆಲವರಿಗೆ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ಬೋದು, ಒಂದು ತಿಂಗಳು ಪೀರಿಯಡ್ ಆಗದೇ ಇರ್ಬೋದು, ಮುಂದಿನ ತಿಂಗಳು ಲೇಟ್ ಆಗ್ಬೋದು, ಬ್ಲೀಡಿಂಗ್ ಪ್ಯಾಟರ್ನ್ ಕೂಡ ಬದಲಾಗ್ಬೋದು. ಇದನ್ನ ಕೇವಲ ಏಜ್ ಆಗ್ತಾ ಇದೆ ಅದರಿಂದ ನಾರ್ಮಲ್ ಅಂತ ಇದನ್ನ ಇಗ್ನೋರ್ ಮಾಡಬೇಡಿ. ವಿಶೇಷವಾಗಿ ಬ್ಲೀಡಿಂಗ್ ತುಂಬ ಹೆವಿ ಆಗಿದ್ರೆ, ಪೀರಿಯಡ್ ನಡುವೆ ಬ್ಲೀಡಿಂಗ್ ಇದ್ದರೆ, ಕಲರ್ ಚೇಂಜಸ್ ಆಗಿದ್ರೆ, ಮೆನೋಪಾಸ್ ಆದ ನಂತರ ಬ್ಲೀಡಿಂಗ್ ಕಂಡು ಬಂದರೆ ಡಾಕ್ಟರ್ ಅಸೆಸ್ಮೆಂಟ್ ನಿಮಗೆ ಬೇಕಾಗ್ತದೆ. ನಿಮ್ಮ ಸೈಕಲ್, ನಿಮ್ಮ ದೇಹದಲ್ಲಿ ನಡೀತಾ ಇರೋ ಬದಲಾವಣೆಗಳ ಬಗ್ಗೆ ಕೆಲವು ಕ್ಲೂಸನ್ನು ಕೂಡ ನೀಡ್ಬೋದು. ಅದರಿಂದ ನಿಮ್ಮ ಪೀರಿಯಡ್ ನಿಮ್ಮ ಹೆಲ್ತ್ ರಿಪೋರ್ಟ್ನ ಒಂದು ಭಾಗದಂತೆ ನೋಡಿ. ಇನ್ನು ಇಸ್ಟ್ರೋಜನ್ ಮತ್ತು ಬೋನ್ಸ್ನ ಸಂಬಂಧ, ಇದೀಗ ಇದು ಬಹಳ ಮುಖ್ಯವಾದ ವಿಷಯ ಫ್ರೆಂಡ್ಸ್. ನಿಮ್ಮ ಬೋನ್ಸ್ ಅಂದರೆ ನಿಮ್ಮ ಎಲುಬುಗಳು ಇಸ್ಟ್ರೋಜನ್ ಮತ್ತು ಬೋನ್ಸ್ ಹೆಲ್ತ್ ನಡುವೆ ಬಹಳ ಪ್ರಮುಖ ಸಂಬಂಧವನ್ನು ಹೊಂದಿದೆ. ಮೆನೋಪಾಸ್ ನಂತರ ಇಸ್ಟ್ರೋಜನ್ ಕಡಿಮೆ ಆದಾಗ ಬೋನ್ ಹೆಲ್ತ್ ವೇಗ ಆಗ್ತದೆ ಫ್ರೆಂಡ್ಸ್. ಅದನ್ನು ನೆನಪಿಟ್ಕೊಳ್ಳಿ. ವಿಶೇಷವಾಗಿ ಮೆನೋಪಾಸ್ ನಂತರದ ಮೊದಲು ಕೆಲವು ವರ್ಷಗಳಲ್ಲಿ ಬೋನ್ ಲಾಸ್ ಹೆಚ್ಚು ವೇಗವಾಗಿ ನಡೀತದೆ. ಅದರಿಂದ ಆಸ್ಟಿಯೋಪೊರೋಸಿಸ್ ಮತ್ತು ಫ್ರ್ಯಾಕ್ಚರ್ನ ರಿಸ್ಕ್ ಹೆಚ್ಚಾಗ್ಬೋದು ಫ್ರೆಂಡ್ಸ್. ಅಂದರೆ ಮೆನೋಪಾಸ್ ಅಂದರೆ ಕೇವಲ ಪೀರಿಯಡ್ ನಿಲ್ಲೋದಂತ ಅಲ್ಲ, ಇದನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಎಷ್ಟೊಂದು ಮಹಿಳೆಯರು. ಇದು ನಿಮ್ಮ ಫ್ಯೂಚರ್ ಬೋನ್ ಹೆಲ್ತ್ ಬಗ್ಗೆ ಗಮನ ಕೊಡಬೇಕಾದ ಸಮಯ, ಅದು ನಿಮಗೆ ಸಿಗ್ನಲ್ ಕೊಡ್ತಾ ಇದೆ. ಹಾಗಾದರೆ ಮಹಿಳೆಯರು ಏನು ಮಾಡಬೇಕು? ಕ್ಯಾಲ್ಸಿಯಂ ಅಥವಾ ವೈಟಮಿನ್ ಡಿ ಇರುವ ಬ್ಯಾಲೆನ್ಸ್ ಡಯಟ್ ತೆಗೆದುಕೊಳ್ಳೋದು ತುಂಬ ಮುಖ್ಯ ಆಗ್ತದೆ. ಪ್ರೋಟೀನ್ನ ಇಂಟೆಕ್ ಗಮನ ಕೊಡೋದು ತುಂಬ ಮುಖ್ಯ ಆಗ್ತದೆ. ವೇಟ್ ಬೇರಿಂಗ್ ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡೋದಾಗಲಿ, ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಮಾಡೋದಾಗಲಿ, ಸ್ಮೋಕಿಂಗ್ ಇದ್ರೆ ಅವಾಯ್ಡ್ ಮಾಡೋದು, ಮತ್ತು ನಿಮ್ಮ ಇಂಡಿವಿಜುವಲ್ ರಿಸ್ಕ್ಗೆ ಅನುಗುಣವಾಗಿ ಡಾಕ್ಟರ್ ಸಲಹೆ ಪಡೆಯೋದು. ಕೆಲವು ಮಹಿಳೆಯರಲ್ಲಿ ಬೋನ್ ಡೆನ್ಸಿಟಿ ಸ್ಕ್ರೀನಿಂಗ್ ಟೆಸ್ಟ್ ಕೂಡ ತುಂಬ ಅಗತ್ಯ ಆಗಿರ್ತದೆ ಫ್ರೆಂಡ್ಸ್. ಅದು ನಿಮ್ಮ ಡಾಕ್ಟರ್ಸ್ ನಿಮಗೆ ಸಜೆಸ್ಟ್ ಮಾಡ್ಬೋದು. ಆದ್ದರಿಂದ ನನ್ನ ಪೀರಿಯಡ್ ನಿಂತಿದೆ ಅಷ್ಟೇ ಎಂದು ನೀವು ಮೆನೋಪಾಸನ್ನು ನೋಡಬೇಡಿ ಫ್ರೆಂಡ್ಸ್. ನಿಮ್ಮ ಬೋನ್ಸ್ ಕೂಡ ನಿಮ್ಮ ಗಮನವನ್ನು ಕೇಳ್ತಾ ಇದೆ. ಸೊ ಇನ್ನು ನೆಕ್ಸ್ಟು ನಿಮ್ಮ ಇಸ್ಟ್ರೋಜನ್ ಮತ್ತು ನಿಮ್ಮ ಹೃದಯದ ಆರೋಗ್ಯಕ್ಕೆ ಹೇಗೆ ಸಂಬಂಧ ಇದೆ, ಇದು ಹಾರ್ಟ್ ಹೆಲ್ತ್ ಬಗ್ಗೆ ಇದು ಬಹಳಷ್ಟು ಮಹಿಳೆಯರಿಗೆ ಗೊತ್ತಿಲ್ಲ ಫ್ರೆಂಡ್ಸ್. ಮೆನೋಪಾಸ್ ನಂತರ ಮಹಿಳೆಯರಲ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ ಹೆಚ್ಚಾಗ್ತದೆ. ವಯಸ್ಸು, ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್, ಡಯಾಬಿಟೀಸ್, ಫಿಸಿಕಲ್ ಆ್ಯಕ್ಟಿವಿಟಿ, ವೇಟ್ ಮತ್ತು ಲೈಫ್ ಸ್ಟೈಲ್ ಇವೆಲ್ಲ ಕೂಡ ಹಾರ್ಟ್ ಹೆಲ್ತ್ ಮೇಲೆ, ನಿಮ್ಮ ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತವೆ. ಸೊ ಹಾರ್ಮೋನಲ್ ಚೇಂಜಸ್ ಕೂಡ ಈ ಟ್ರಾನ್ಸಿಷನ್ ಸಮಯದಲ್ಲಿ ಒಂದು ಮುಖ್ಯ ಪಾತ್ರವನ್ನು ವಹಿಸ್ತದೆ. ACOG ಪ್ರಕಾರ ಮೆನೋಪಾಸ್ ನಂತರ ಇಸ್ಟ್ರೋಜನ್ ಕಡಿಮೆ ಆಗೋದ್ರಿಂದ ಮಹಿಳೆಯರು ಹಿಂದೆ ಇದ್ದ ಕೆಲವು ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರೊಟೆಕ್ಷನನ್ನು ಕಳೆದುಕೊಳ್ತಾರೆ ಫ್ರೆಂಡ್ಸ್. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಕ್ಲಾರಿಫಿಕೇಶನ್ ಕೂಡ ಇದೆ. ಇದರಿಂದ ನಿಮ್ಮ ಎಸ್ಟ್ರೋಜನ್ ತೆಗೆದುಕೊಂಡ್ರೆ ಹಾರ್ಟ್ ಡಿಸೀಸ್ ಬರೋದಿಲ್ಲ, ಅಥವಾ ಎಸ್ಟ್ರೋಜನ್ ಥೆರಪಿ ಹಾರ್ಟ್ ಪ್ರೊಟೆಕ್ಷನ್ಗಾಗಿ ತೆಗೆದುಕೊಳ್ಳಿ ಅಂತ ಅರ್ಥ ಅಲ್ಲ. ಹಾರ್ಮೋನ್ ಥೆರಪಿಯನ್ನು ಕೇವಲ ಹಾರ್ಟ್ ಡಿಸೀಸ್ ಪ್ರಿವೆಂಟ್ ಮಾಡೋಕ್ಕೆ ಬಳಸಬಾರ್ದು. ಹಾರ್ಮೋನ್ ಥೆರಪಿಯ ಬೆನಿಫಿಟ್ಸ್ ಮತ್ತು ರಿಸ್ಕ್ ಪ್ರತಿಯೊಬ್ಬ ಮಹಿಳೆಯಲ್ಲೂ ವಿಭಿನ್ನ ಆಗಿರ್ತದೆ ಫ್ರೆಂಡ್ಸ್. ಹಾಗಾಗಿ ಮೆನೋಪಾಸ್ ನಂತರ ನಿಮ್ಮ ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್, ಬ್ಲಡ್ ಶುಗರ್ ಆಗಿರ್ಬೋದು, ಫಿಸಿಕಲ್ ಆ್ಯಕ್ಟಿವಿಟಿ ಮತ್ತು ಓವರಾಲ್ ಲೈಫ್ ಸ್ಟೈಲ್ ಬಗ್ಗೆ ಹೆಚ್ಚು ಕಾನ್ಸಿಯಸ್ ಆಗಿ ನೀವು ಇರಬೇಕಾಗುತ್ತದೆ. ಇಸ್ಟ್ರೋಜನ್ ಮತ್ತು ವೆಜಿನಲ್ ಯೂರಿನರಿ ಹೆಲ್ತ್ ಹೇಗೆ ಸಂಬಂಧ ಇದೆ ಅಂತ ನೋಡೋಣ. ಸೊ ವೆಜಿನಲ್ ಮತ್ತು ನಿಮ್ಮ ಯೂರಿನರಿ ಹೆಲ್ತ್, ಇಸ್ಟ್ರೋಜನ್ ಕಡಿಮೆ ಆದಾಗ ನಿಮ್ಮ ವೆಜಿನಲ್ ಟಿಶ್ಯೂನಲ್ಲಿ ಡ್ರೈನೆಸ್ ಮತ್ತು ಥಿನ್ನಿಂಗ್ ಉಂಟಾಗ್ಬೋದು. ಕೆಲವರಿಗೆ ಬರ್ನಿಂಗ್ ಡಿಸ್ಕಂಫರ್ಟ್ ಅಥವಾ ಸೆಕ್ಷುವಲ್ ಆಕ್ಟಿವಿಟಿ ಸಮಯದಲ್ಲಿ ಪೇನ್ ಕೂಡ ಕಾಣಿಸ್ಬೋದು. ಕೆಲವು ಮಹಿಳೆಯರಲ್ಲಿ ಯೂರಿನರಿ ಸಿಂಪ್ಟಮ್ಸ್ ಕೂಡ ಹೆಚ್ಚಾಗ್ಬೋದು. ಇದು ಮೆನೋಪಾಸ್ ಸಹಿಸ್ಕೊಳ್ಬೇಕು ಅಂತ ನೀವು ಸಫರ್ ಮಾಡಬೇಕಾದ ವಿಷಯ ಅಂತ ಅನ್ಕೋಬೇಡಿ. ಇದಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ಇದೆ. ಕೆಲವು ಸಂದರ್ಭಗಳಲ್ಲಿ ಲೋ ಡೋಸ್ ವೆಜಿನಲ್ ಇಸ್ಟ್ರೋಜನ್ ಮುಂತಾದ ಕೆಲವು ಟ್ರೀಟ್ಮೆಂಟ್ಸ್ ಬಳಸಲಾಗ್ತದೆ ಫ್ರೆಂಡ್ಸ್. ಆದರೆ ಅದು ಪ್ರತಿಯೊಬ್ಬರು ಸೂಕ್ತ ಆಗೋದಿಲ್ಲ. ನಿಮ್ಮ ಸಿಂಪ್ಟಮ್ಸ್ ಇದ್ದರೆ ಹೆಲ್ತ್ ಕೇರ್ ಪ್ರೊಫೆಷನಲ್ ಜೊತೆ ನೀವು ಮಾತಾಡಿ.
ನಿಮ್ಮ ಇಂಟಿಮೇಟ್ ಹೆಲ್ತ್ ಕೂಡ ಹೆಲ್ತನೇ ಫ್ರೆಂಡ್ಸ್. ಅದ್ರ ಬಗ್ಗೆ ಮಾತಾಡೋಕ್ಕೆ ನೀವು ನಾಚಿಕೆ ಪಡಬೇಡಿ. ಸೊ ಇನ್ನು ಇಸ್ಟ್ರೋಜನ್, ಹಾಟ್ ಫ್ಲಶಸ್ ಮತ್ತು ಸ್ಲೀಪ್ ಇದಕ್ಕೆ ಹೇಗೆ ಸಂಬಂಧಪಟ್ಟಿದೆ ಇಸ್ಟ್ರೋಜನ್ ನೋಡೋಣ. ಇದೀಗ ಹೆಚ್ಚಾಗಿ ಮಹಿಳೆಯರಿಗೆ ಪರಿಚಿತವಾದ ಸಿಂಪ್ಟಮ್ಸ್ ಇದು ಹಾಟ್ ಫ್ಲಶಸ್ ಅಂದರೆ ಮೆನಪಾಸ್ ಅಂತ ಅನ್ಕೋತಾರೆ. ಒಮ್ಮೆಲೆ ದೇಹದೊಳಗೆ ಹೀಟ್ ಏರಿದಂತೆ ಅನಿಸೋದು, ನಿಮಗೆ ಮುಖ ಕೆಂಪಾಗೋದು, ನೀವು ಬೆವರೋದು, ರಾತ್ರಿ ಸ್ವೆಟ್ಟಿಂಗ್ ಜಾಸ್ತಿ ಆಗೋದು, ಇದರಿಂದ ಸ್ಲೀಪ್ ಕೂಡ ನಿಮಗೆ ಡಿಸ್ಟರ್ಬ್ ಆಗ್ಬೋದು. ಮೆನಪಾಸ್ ಟ್ರಾನ್ಸಿಷನ್ ಸಮಯದಲ್ಲಿ ಇಸ್ಟ್ರೋಜನ್ ಸೇರಿದಂತೆ ಹಾರ್ಮೋನಲ್ ಚೇಂಜಸ್ ಈ ವ್ಯಾಸಮೋಟರ್ ಸಿಂಪ್ಟಮ್ಸ್ಗೆ ಸಂಬಂಧ ಹೊಂದಿದೆ. ಸಿಸ್ಟಮ್ಯಾಟಿಕ್ ಹಾರ್ಮೋನ್ ಥೆರಪಿ ಬಾದರ್ಸಮ್ ಹಾಟ್ ಫ್ಲಶಸ್ ಮತ್ತು ನೈಟ್ ಸ್ವೆಟ್ಗೆ ಅತ್ಯಂತ ಪರಿಣಾಮಕಾರಿ ಟ್ರೀಟ್ಮೆಂಟ್ ಆಗಿದೆ ಫ್ರೆಂಡ್ಸ್. ಆದರೆ ಹಾರ್ಮೋನ್ ಥೆರಪಿ ಎಲ್ಲರೂ ಸೂಕ್ತ ಅಲ್ಲ. ಅದ್ರ ಬಗ್ಗೆ ನಾವು ನಂತರ ಮಾತಾಡೋಣ ಮುಂದಿನ ವಿಡಿಯೋದಲ್ಲಿ. ಈಗ ಮುಖ್ಯವಾಗಿ ನೀವು ನೆನ್ಪಿಡಬೇಕಾದ್ದು, ನಿದ್ರೆ ಹಾಳಾಗ್ತಾ ಇದೆ, ರಾತ್ರಿ ಬೆವರ್ತೀರಾ, ಹಾಟ್ ಫ್ಲಶಸ್ ಜಾಸ್ತಿ ಆಗ್ತದೆ ಅಂದರೆ ನಾನು ವೀಕ್ ಆಗಿದ್ದೇನೆ ಅಂತಲ್ಲ, ನಿಮ್ಮ ದೇಹದಲ್ಲಿ ಹಾರ್ಮೋನಲ್ ಟ್ರಾನ್ಸಿಷನ್ ನಡೀತಾ ಇದೆ ಅಂತ ಅರ್ಥ. ಅದರ ಬಗ್ಗೆ ಸರಿಯಾದ ಇನ್ಫಾರ್ಮೇಷನ್ ಮತ್ತು ಮೆಡಿಕಲ್ ಗೈಡೆನ್ಸ್ ಪಡೆಯೋದು ನಿಮಗೆ ತುಂಬ ಮುಖ್ಯ ಆಗ್ತದೆ ಫ್ರೆಂಡ್ಸ್. ಇನ್ನು ಒಂದು ಸೆನ್ಸಿಟಿವ್ ವಿಷಯ ಕೂಡ ಇದೆ, ಮೂಡ್ ಮತ್ತು ಬ್ರೈನ್ ಹೆಲ್ತ್. ನಿಮ್ಮ ಇಸ್ಟ್ರೋಜನ್ ಮತ್ತು ಮೂಡ್ ಮತ್ತು ಬ್ರೈನ್ ಹೆಲ್ತ್ ನಿಮ್ಮ ಇಸ್ಟ್ರೋಜನ್ಗೆ ಹೇಗೆ ಸಂಬಂಧ ಇದೆ? ಈಗ ಪೆರಿಮೊನೋಪಾಸ್ ಮತ್ತು ಮೆನಪಾಸ್ ಸಮಯದಲ್ಲಿ ಕೆಲವು ಮಹಿಳೆಯರು ಇರಿಟೇಬಿಲಿಟಿ, ಮೂಡ್ ಚೇಂಜ್ ಆಗೋದು, ಸಡನ್ ಆಗಿ ಕೋಪ ಬರೋದು, ಸಡನ್ ಆಗಿ ಮತ್ತೆ ಕೂಲ್ ಆಗೋದು, ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಸು ಅಥವಾ ಬ್ರೈನ್ ಫಾಗ್ ಅಂತ ಅನುಭವಿಸ್ತಾ ಇರ್ತಾರೆ. ಆದರೆ ಪ್ರತಿಯೊಂದು ಮೂಡ್ ಚೇಂಜ್ಗೂ ಇಸ್ಟ್ರೋಜನ್ ಒಂದೇ ಕಾರಣ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಸ್ಲೀಪ್ ಡಿಸ್ಟರ್ಬೆನ್ಸು, ಸ್ಟ್ರೆಸ್ಸು, ಲೈಫ್ ಚೇಂಜಸ್, ಮೆಂಟಲ್ ಹೆಲ್ತ್ ಇವೆಲ್ಲ ಕೂಡ ಮುಖ್ಯ ಪಾತ್ರವನ್ನು ವಹಿಸ್ತವೆ ಫ್ರೆಂಡ್ಸ್. ಆದ್ದರಿಂದ ನನ್ನ ಇಸ್ಟ್ರೋಜನ್ ಕಡಿಮೆ ಆಗಿದೆ, ಅದಕ್ಕೆ ನನ್ನ ಬ್ರೈನ್ ಫಾಗ್ ಅಂತ ನೀವು ಅದನ್ನು ಸ್ವತಃ ನೀವೇ ಡಯಾಗ್ನೋಸ್ ಮಾಡ್ಕೊಳ್ಬೇಡಿ. ನಿಮ್ಮ ಸಿಂಟಮ್ಸನ್ನು ಒಂದು ಒಟ್ಟಾರೆಯಾಗಿ ನೋಡಬೇಕು. ನೀವು ನಿರಂತರ ಲೋ ಮೂಡ್ ಆಗ್ತಾ ಇದೆ, ಸಿವಿಯರ್ ಆಂಗ್ಸೈಟಿ, ಮೆಮ್ರಿ ಪ್ರಾಬ್ಲಮ್ಸ್ ಅಥವಾ ನಿಮ್ಮ ಡೈಲಿ ಲೈಫ್ ಮೇಲೆ ಪರಿಣಾಮ ಬೀರೋ ಸಿಂಟಮ್ಸ್ ಇದ್ದರೆ ಪ್ರೊಫೆಷನಲ್ ಹತ್ರ ಹೆಲ್ಪ್ ತೆಗೋದು ಮುಖ್ಯ. ಸೊ ಇಸ್ಟ್ರೋಜನ್ ಮತ್ತು ಬಾಡಿ ಚೇಂಜಸ್, ನಿಮ್ಮ ಇನ್ನು 35-50 ನಡುವೆ ಮಹಿಳೆಯರು ತುಂಬ ಫ್ರೀಕ್ವೆಂಟ್ಲಿ ಕೇಳೋ ಪ್ರಶ್ನೆ ಇದು, ನನ್ನ ವೇಟ್ ಯಾಕೆ ಬದಲಾಗ್ತಾ ಇದೆ? ಮಿಡ್ ಲೈಫ್ ಮತ್ತು ಮೆನಪಾಸ್ ಟ್ರಾನ್ಸಿಷನ್ ಸಮಯದಲ್ಲಿ ವೇಟ್, ಬಾಡಿ ಕಾಂಪೋಸಿಷನ್ ಮತ್ತು ಫ್ಯಾಟ್ ಡಿಸ್ಟ್ರಿಬ್ಯೂಷನಲ್ಲಿ ಬದಲಾವಣೆಗಳು ಕಾಣಿಸ್ಬೋದು. ಆದರೆ ಇಲ್ಲಿ ಕೂಡ ಇಸ್ಟ್ರೋಜನನ್ನು ಮಾತ್ರ ನಾವು ಬ್ಲೇಮ್ ಮಾಡೋದು ಸರಿಯಲ್ಲ. ನಿಮ್ಮ ವಯಸ್ಸು, ಮಸಲ್ ಮಾಸ್ ಕಡಿಮೆ ಆಗೋದು, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗೋದು, ನಿಮ್ಮ ನಿದ್ರೆ, ನಿಮ್ಮ ಒತ್ತಡ, ನಿಮ್ಮ ಡೈಟ್ ಮತ್ತು ಹಾರ್ಮೋನಲ್ ಚೇಂಜಸ್ ಇವೆಲ್ಲ ಸೇರಿ ಬಾಡಿ ಕಾಂಪೋಸಿಷನ್ ಮೇಲೆ ಪರಿಣಾಮ ಬೀಳ್ತವೆ ಫ್ರೆಂಡ್ಸ್. NIH ಕೂಡ ಮೆನಪಾಸ್ ಟ್ರಾನ್ಸಿಷನ್ ಸಮಯದಲ್ಲಿ ಹಾರ್ಮೋನಲ್, ಎನ್ವಿರಾನ್ಮೆಂಟ್, ವೇಟ್, BMI ಮತ್ತು ಇತರ ಹೆಲ್ತ್ ಫ್ಯಾಕ್ಟರ್ ಮೇಲೆ ಕೂಡ ಪರಿಣಾಮ ಬೀರ್ಬೋದು ಅಂತ ವಿವರಿಸ್ತದೆ ಫ್ರೆಂಡ್ಸ್. ಆದ್ದರಿಂದ ಮಹಿಳೆಯರಿಗೆ ನನ್ನ ಮೆಸೇಜ್ ಏನಂತಂದರೆ ಫ್ರೆಂಡ್ಸ್, ನನ್ನ ಹಾರ್ಮೋನ್ಸ್ ಹಾಳಾಗಿದೆ ಅಂತ ನೀವು ದೇಹವನ್ನು ಬ್ಲೇಮ್ ಮಾಡಬೇಡಿ. ನಿಮ್ಮ ಬಾಡಿ ಬದಲಾಗ್ತದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಸ್ಟೈಲನ್ನು ಅಡಾಪ್ಟ್ ಮಾಡಿ, ಪ್ರೋಟೀನ್ಗೆ ಹೆಚ್ಚು ಗಮನ ಕೊಡಿ, ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸನ್ನು ಮಾಡಿ, ರೆಗ್ಯುಲರ್ ವಾಕಿಂಗ್ ಮಾಡಿ, ನಿಮ್ಮ ಸ್ಲೀಪನ್ನು ನೋಡ್ಕೊಳ್ಳಿ, ಬ್ಯಾಲೆನ್ಸ್ಡ್ ಡೈಟ್ ತೆಗೆದುಕೊಳ್ಳಿ ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ಕೂಡ ಹೆಲ್ತ್ ರೂಟೀನನ್ನು ಭಾಗವನ್ನಾಗಿ ಮಾಡ್ಕೊಳ್ಳಿ. ಹಾಗಾದರೆ ಒಂದು ದೊಡ್ಡ ಪ್ರಶ್ನೆ ಫ್ರೆಂಡ್ಸ್, ಇಸ್ಟ್ರೋಜನ್ ಕಡಿಮೆ ಆದರೆ ಪ್ರತಿಯೊಬ್ಬ ಮಹಿಳೆಯು ಹಾರ್ಮೋನ್ ಥೆರಪಿ ತೆಗೆದುಕೊಳ್ಳಬೇಕೇ? ಉತ್ತರ ಏನು ಗೊತ್ತಾ ಫ್ರೆಂಡ್ಸ್? ಇಲ್ಲ, ಖಂಡಿತ ಇಲ್ಲ. ಹಾರ್ಮೋನ್ ಥೆರಪಿ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಅಷ್ಟೇ. ಅದು ಸಿಂಪ್ಟಮ್ಸ್, ಏಜ್, ಮೆನಪಾಸ್ ಸ್ಟೇಜ್, ಯೂಟ್ರಸ್ ಇದೆ ಅಥವಾ ಇಲ್ಲ, ಮೆಡಿಕಲ್ ಹಿಸ್ಟ್ರಿ, ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್, ಬ್ಲಡ್ ಕ್ಲಾಟ್ ಹಿಸ್ಟ್ರಿ, ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ ಮತ್ತು ಇನ್ನಿತರ ಫ್ಯಾಕ್ಟರ್ಗಳನ್ನು ಪರಿಗಣಿಸಿ ಡಾಕ್ಟರ್ ಜೊತೆ ಇಂಡಿವಿಜುವಲ್ ಡಿಸಿಷನ್ ನೀವು ತಗೋಬೇಕಾಗತ್ತೆ. ಸೊ ಇಸ್ಟ್ರೋಜನ್ ಮಾತ್ರ ಇರೋ ಥೆರಪಿ ಮತ್ತು ಇಸ್ಟ್ರೋಜನ್ ಪ್ಲಸ್ ಪ್ರೊಜೆಸ್ಟ್ರಾನ್ ಥೆರಪಿ ಇವೆರಡರ ರಿಸ್ಕ್ ಒಂದೇ ಆಗಿರೋದಿಲ್ಲ ಫ್ರೆಂಡ್ಸ್. ಯೂಟ್ರಸ್ ಇರುವ ಕೆಲವು ಮಹಿಳೆಯರಿಗೆ ಸಿಸ್ಟಮ್ಯಾಟಿಕ್ ಇಸ್ಟ್ರೋಜನ್ ನೀಡುವಾಗ ಪ್ರೊಜೆಸ್ಟ್ರಾನ್ ಆಗುತ್ತಾ ಇರ್ಬೋದು. ಯಾಕೆಂದರೆ ಇಸ್ಟ್ರೋಜನ್ ಅಲೋನ್ ಯೂಟ್ರಸ್ ಲೈನಿಂಗನ್ನು ಸ್ಟಿಮ್ಯುಲೇಟ್ ಮಾಡಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ರಿಸ್ಕನ್ನು ಹೆಚ್ಚಿಸ್ಬೋದು ಫ್ರೆಂಡ್ಸ್. ಸೊ ಹಾರ್ಮೋನ್ ಥೆರಪಿಗೆ ಬೆನಿಫಿಟ್ಸ್ ಇದ್ದಂತೆ ರಿಸ್ಕ್ ಕೂಡ ಇವೆ ಫ್ರೆಂಡ್ಸ್. ಸೊ ಬ್ಲಡ್ ಕ್ಲಾಟ್ ಆಗೋದು, ಸ್ಟ್ರೋಕ್ ಮತ್ತು ಕೆಲವು ಸಂದರ್ಭಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮುಂತಾದ ರಿಸ್ಕ್ ಟ್ರೀಟ್ಮೆಂಟ್ ಟೈಪ್, ರುಟೀನು, ಏಜು ಮತ್ತು ಟೈಮಿಂಗ್ ಮತ್ತು ಇಂಡಿವಿಜುವಲ್ ಫ್ಯಾಕ್ಟರ್ಸ್ ಮೇಲೆ ಅದು ಅವಲಂಬಿತವಾಗಿರ್ತದೆ ಫ್ರೆಂಡ್ಸ್. ಆದ್ದರಿಂದ ಯಾರೋ ಆನ್ಲೈನಲ್ಲಿ ಹಾರ್ಮೋನ್ ಥೆರಪಿ ತೆಗೆದುಕೊಂಡ್ರು ಅಂತ ನೀವು ಸ್ವತಃ ತೆಗೆದುಕೊಳ್ಬೇಡಿ ಫ್ರೆಂಡ್ಸ್. ಅದೇ ರೀತಿ ಹಾರ್ಮೋನ್ ಥೆರಪಿ ಬಗ್ಗೆ ಭಯಪಟ್ಟು ಎಲ್ಲರಿಗೂ ಅದು ಡೇಂಜರಸ್ ಅಂತ ಕೂಡ ನೀವು ಹೇಳಬೇಡಿ. ಇಂಡಿವಿಜುವಲ್ ಅಸೆಸ್ಮೆಂಟ್ ಇಸ್ ದ ಕೀ. ಸೊ ವಾಟ್ ವುಮೆನ್ ಕ್ಯಾನ್ ಡೂ ನ್ಯಾಚುರಲ್ ಆಗಿ ನೀವೇನು ಮಾಡಬೇಕು ಅಂತಂದರೆ, ಹಾಗಾದರೆ ನಾವು ನಮ್ಮ ಇಸ್ಟ್ರೋಜನ್ನ ಬ್ಯಾಲೆನ್ಸ್ ಮಾಡಲು ಏನು ಮಾಡಬೇಕು? ಇಲ್ಲಿ ನಾನು ಒಂದು ಫುಡ್ ಇಸ್ಟ್ರೋಜನ್ ಹೆಚ್ಚಿಸ್ತದೆ ಅಥವಾ ಈ ಡ್ರಿಂಕ್ ಹಾರ್ಮೋನ್ ಬ್ಯಾಲೆನ್ಸ್ ಮಾಡ್ತದೆ ಎಂಬ ಮ್ಯಾಜಿಕ್ ಪ್ರಾಮಿಸನ್ನು ನಿಮಗೆ ಮಾಡಲ್ಲ ಫ್ರೆಂಡ್ಸ್. ಅದರ ಬದಲು ನಿಮ್ಮ ಓವರಾಲ್ ಹೆಲ್ತನ್ನು ಸಪೋರ್ಟ್ ಮಾಡ್ತೀನಿ. ಒಂದು, ಪ್ರೋಟೀನ್ ರಿಚ್ ಬ್ಯಾಲೆನ್ಸ್ಡ್ ಡೈಟ್ ತೊಗೊಳ್ಳಿ. ಎರಡನೇದು, ವೆಜಿಟೇಬಲ್, ಫ್ರೂಟ್ಸ್, ಹೋಲ್ ಗ್ರೇನ್ಸ್, ಪಲ್ಸಸ್, ನಟ್ಸ್ ಮತ್ತು ಸೀಡ್ಸ್ ಇರುವ ಡೈವರ್ಸ್ ಡೈಟ್ ಬೇಕಾಗುತ್ತೆ. ಮೂರನೇದು, ಸ್ಟ್ರೆಂತ್ ಟ್ರೈನಿಂಗ್ ಮತ್ತು ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ ನಿಮಗೆ ಬೇಕಾಗ್ತದೆ. ನಾಲ್ಕನೇದು, ಸಾಕಷ್ಟು ಮತ್ತು ಕ್ವಾಲಿಟಿ ಸ್ಲೀಪ್ ಬೇಕಾಗುತ್ತೆ. ಒಳ್ಳೆ ನಿದ್ರೆ, ಸಾಕಷ್ಟು ನಿದ್ರೆ, ನಿಮ್ಗೆ ಎದ್ದೇಳೆ ನಿಮಗೆ ಹಾಗೆ ಎಚ್ಚರಾಗಬೇಕು ಆ ಥರ ನಿದ್ದೆ. 5, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೂಡ ಫ್ರೆಂಡ್ಸ್. 6ನೇದು, ಸ್ಮೋಕಿಂಗ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಆಲ್ಕೋಹಾಲ್ ತೆಗೆದುಕೊಳ್ತಾ ಇದೆ, ಅದ್ರ ಬಗ್ಗೆ ನಿಮಗೆ ರೆಸ್ಪಾನ್ಸಿಬಲ್ ಚಾಯ್ಸ್ ಮಾಡಿ ಫ್ರೆಂಡ್ಸ್. 7ನೇದು, ಬ್ಲಡ್ ಪ್ರೆಷರ್, ಬ್ಲಡ್ ಶುಗರ್ ಮತ್ತು ಕೊಲೆಸ್ಟ್ರಾಲ್ನ ಗಮನಿಸಿ. ಮತ್ತು ಮೆನಪಾಸ್ ಟ್ರಾನ್ಸಿಷನ್ನಲ್ಲಿ ನಿಮ್ಮ ಸಿಂಪ್ಟಮ್ಸನ್ನು ಇಗ್ನೋರ್ ಮಾಡಕ್ಕೆ ಹೋಗಬೇಡಿ. ಸೊ ವೆನ್ ಟು ಸಿ ಅ ಡಾಕ್ಟರ್. ಮತ್ತೊಂದು ಬಹಳ ಮುಖ್ಯವಾದ ವಿಷಯ ಇದು, ಮೆನಪಾಸ್ ಸಮಯದಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ ಆಗ್ಬೋದು. ಆದರೆ ಮೆನಪಾಸ್ ಆದ ನಂತರ ಯಾವುದೇ ವೆಜಿನಲ್ ಬ್ಲೀಡಿಂಗ್ ಕಂಡು ಬಂದರೆ ಮೆನಪಾಸ್ ಮುಗಿದ ಮೇಲೆ ಅದನ್ನು ನೀವು ನಾರ್ಮಲ್ ಅಂತ ಅನ್ಕೊಳ್ಬೇಡಿ. ಅದಕ್ಕೆ ಮೆಡಿಕಲ್ ವ್ಯಾಲ್ಯೂಷನ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ತುಂಬ ಹೆವಿ ಬ್ಲೀಡಿಂಗ್, ಸಿವಿಯರ್ ಪೆಲ್ವಿಕ್ ಪೇನು, ಅನ್ಎಕ್ಸ್ಪ್ಲೈನ್ಡ್ ವೇಟ್ ಲಾಸ್ ಅಥವಾ ನಿಮ್ಮ ಡೈಲಿ ಲೈಫನ್ನು ಡಿಸ್ಟರ್ಬ್ ಮಾಡುವ ಸಿಂಪ್ಟಮ್ಸ್ ಇದ್ದರೆ ಹೆಲ್ತ್ ಕೇರ್ ಪ್ರೊಫೆಷನಲ್ ಹತ್ರ ಸಂಪರ್ಕ ಮಾಡಿ ಅವ್ರಿಗೆ ಗೈಡೆನ್ಸ್ನ ತೆಗೆದುಕೊಳ್ಳಿ. ನಿಮ್ಮ ದೇಹಕ್ಕೆ ಕೊಡುವ ಸಿಗ್ನಲ್ಸನ್ನು ಕೇಳಿ ಸೆಲ್ಫ್ ಡಯಾಗ್ನೋಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಮೈ ಡಿಯರ್ ಲೇಡೀಸ್, ಇಸ್ಟ್ರೋಜನ್ ಅಂದರೆ ಕೇವಲ ಒಂದು ಹಾರ್ಮೋನ್ ಅಲ್ಲ, ನಿಮ್ಮ ದೇಹದ ಬದಲಾವಣೆಗಳನ್ನ ಅರ್ಥ ಮಾಡಿಕೊಳ್ಳಲು ಅದೊಂದು ಮುಖ್ಯವಾದ
ಪ್ರೈಸ್ ಆಫ್ ದ ಫಜಲ್ ಅಂತ ಹೇಳ್ತೀನಿ. ಮೆನಪಾಸ್ ಬಂದಾಗ ನೀವು ನನ್ನ ಹೆಲ್ತ್ ಮುಗೀತು ಅಂತ ಯೋಚನೆ ಮಾಡಬೇಕಾಗಿಲ್ಲ. ಇದು ನಿಮ್ಮ ದೇಹದ ಒಂದು ಹೊಸ ಹಂತ. ಇನ್ನು ನೀವು ಹೆಚ್ಚು ಜಾಗೃತ ಆಗಿರಬೇಕು, ಹೆಚ್ಚು ವ್ಯಾಯಾಮ ಮಾಡಬೇಕು, ಹೆಚ್ಚು ಆಹಾರವನ್ನು ತೆಗೆದುಕೊಳ್ಬೇಕು. ಈ ಹಂತದಲ್ಲಿ ನಿಮ್ಮ ಬಾಡಿಗೆ ಏನು ಬೇಕು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳೋ ಸಮಯ ಫ್ರೆಂಡ್ಸ್ ಇದು. ನಿಮ್ಮ ಬೋನ್ಸನ್ನು ಪ್ರೊಟೆಕ್ಟ್ ಮಾಡಿ, ನಿಮ್ಮ ಹಾರ್ಟನ್ನು ಕೇರ್ ಮಾಡಿ, ನಿಮ್ಮ ಮಸಲನ್ನು ಸ್ಟ್ರಾಂಗ್ ಮಾಡಿ, ನಿಮ್ಮ ಸ್ಲೀಪನ್ನು ಪ್ರಿಯಾರಿಟಿ ಮಾಡಿ, ನಿಮ್ಮ ಮೆಂಟಲ್ ಹೆಲ್ತನ್ನು ಇಗ್ನೋರ್ ಮಾಡಿಬಿಡಿ. ಮತ್ತು ನಿಮ್ಮ ಸಿಂಪ್ಟಮ್ಸ್ ಬಗ್ಗೆ ಮಾತನಾಡೋಕ್ಕೆ ಯಾವತ್ತೂ ನಾಚಿಕೆ ಪಡಬೇಡಿ ಫ್ರೆಂಡ್ಸ್. ಬಿಕಾಸ್ ಮೆನಪಾಸ್ ಇಸ್ ನಾಟ್ ದ ಎಂಡ್ ಆಫ್ ಎ ವುಮೆನ್ಸ್ ಹೆಲ್ತ್ ಜರ್ನಿ. ಇಟ್ಸ್ ಅ ನ್ಯೂ ಚಾಪ್ಟರ್ ಮೈ ಡಿಯರ್ ಫ್ರೆಂಡ್ಸ್, ಆ್ಯಂಡ್ ಯು ಡಿಸರ್ವ್ ಟು ಎಂಟರ್ ದಟ್ ಚಾಪ್ಟರ್ ಹೆಲ್ದಿ, ಸ್ಟ್ರಾಂಗ್ ಆ್ಯಂಡ್ ಇನ್ಫಾರ್ಮ್ಡ್. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ, ನಮ್ಮ ಸ್ನೇಹಿತರಿಗೆ, ನಿಮ್ಮ ಸಿಸ್ಟರ್ಗೆ ಅಥವಾ 35+ ವುಮೆನ್ ಯಾರಿಗಾದರೂ ಇದ್ದರೆ ಈ ಇನ್ಫಾರ್ಮೇಷನ್ ಉಪಯುಕ್ತ ಆಗ್ಬೋದು. ಮತ್ತು ಈ ಥರ ವಿಡಿಯೋಗಳನ್ನು ನಾನು ಮಹಿಳೆಯರಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ, ಮಿಸ್ ಮಾಡ್ಕೋಬೇಡಿ. ನಿಮಗೆ ಈ ವಿಡಿಯೋ ಶೇರ್ ಮಾಡಬೇಕು 35+ ಮಹಿಳೆಯರಿಗೆ ಅಂತಂದರೆ ಖಂಡಿತ ಮಾಡಿ, ಅವರಿಗೆ ಈ ವಿಡಿಯೋ ಉಪಯುಕ್ತ ಆಗ್ಬೋದು. ಮತ್ತು ಕಮೆಂಟ್ನಲ್ಲಿ ಹೇಳಿ ನಿಮಗೆ ಮೆನೋಪಾಸ್ ಬಗ್ಗೆ ಯಾವ ವಿಷಯ ಹೆಚ್ಚು ತಿಳಿದುಕೊಳ್ಬೇಕು. ಹಾಟ್ ಫ್ಲಶಸ್, ವೇಟ್ ಗೇನ್, ಜಾಯಿಂಟ್ ಸ್ಟಿಫ್ನೆಸ್ ಬಗ್ಗೆನಾ, ಸ್ಲೀಪ್ ಬಗ್ಗೆನಾ, ಹೇರ್ ಫಾಲ್ ಬಗ್ಗೆನಾ, ಅಥವಾ ಹಾರ್ಮೋನಲ್ ಚೇಂಜಸ್ ಬಗ್ಗೆನಾ? ನಿಮ್ಮ ಕಮೆಂಟ್ ಆಧರಿಸಿ ಮುಂದಿನ ವೀಡಿಯೋಸ್ ನಾನು ಮಾಡ್ತೀನಿ. ನನ್ನ ಹೆಸರು ಗೀತಾ. ನಾನು ನಿಮ್ಮ ಹಾರ್ಮೋನನ್ನು ಭಯಪಡಬೇಡಿ, ನಿಮ್ಮ ದೇಹವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಬಂದಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.